ಆಧುನಿಕ ಜಗತ್ತಿನಲ್ಲಿ ಸಂಬಂಧಗಳಿಗೆ ಬೆಲೆಯೇ ಇಲ್ಲದಂತಾಗಿದೆ. ಹಣ ಆಸ್ತಿಗೋಸ್ಕರ ಮಕ್ಕಳೇ ಹೆತ್ತವರನ್ನ ಕೊಲ್ಲೋ ಮಟ್ಟ ಮುಟ್ಟುತ್ತಿದ್ದಾರೆ. ಬೆಂಗಳೂರಿನಲ್ಲಿ ತಂದೆ ತಾಯಿ ಹಣ ಕೊಟ್ಟಿಲ್ಲ ಅಂತ ಮಗನೇ ಅವರನ್ನ ಕೊಂದು ಹಾಕಿದ್ದ ಘಟನೆ ಗುರುವಾರ ನಡೆದಿತ್ತು. ಇದು ಮರೆಯೋ ಮುನ್ನವೇ ತುಮಕೂರಿನಲ್ಲಿ ಅಂಥದ್ದೇ ಒಂದು ಘಟನೆಯಾಗಿದೆ. ಮಗಳೇ ತಾಯಿಯನ್ನ ಕೊಂದು ಹಾರ್ಟ್ ಅಟ್ಯಾಕ್ ನಾಟಕ ಮಾಡಿದ್ಲು. ಪೊಲೀಸರಿಗೆ ವಿಚಾರ ಗೊತ್ತಾಗಿ ತನಿಖೆ ನಡೆಸಿದಾಗ ಅಸಲಿಯತ್ತು ಬಯಲಾಗಿದೆ. ಅದರ ಕಂಪ್ಲೀಟ್ ರಿಪೋರ್ಟ್ ಇಲ್ಲಿದೆ ನೋಡಿ. ರಸ್ತೆ ಬದಿ ಬಿದ್ದಿರೋ ಹೂವಿನ ಹಾರಗಳು, ಊದುಬತ್ತಿ ಪಾಕೆಟ್ಗಳು, ಆಸ್ಪತ್ರೆಯ ಶವಾಗಾರದಲ್ಲಿ ಮರಣೋತ್ತರ ಪರೀಕ್ಷೆಗೆ ಸಿದ್ಧವಾಗಿರೋ ಮೃತದೇಹ. ಈ ದೃಶ್ಯಗಳು ಕಂಡುಬಂದಿದ್ದು ತುಮಕೂರಿನಲ್ಲಿ. ಇದಕ್ಕೆ ಕಾರಣ ತುಮಕೂರಿನ ಶ್ರೀನಗರದಲ್ಲಿ ಆಗಿದ್ದ ಅದೊಬ್ಬ ಮಹಿಳೆಯ ಕೊಲೆ. ಆಟೋ ಓಡಿಸಿ ಸೈಟು ಹಣ ಮಾಡಿದ್ದ ಆಕೆಯ ಗಂಡ, 40 ಲಕ್ಷ ರೂಪಾಯಿ ಕೂಡಿಟ್ಟು ಪ್ರಾಣ ಬಿಟ್ಟಿದ್ದ ಪತಿ. ಈ ಫೋಟೋದಲ್ಲಿರೋ ಮಹಿಳೆಯ ಹೆಸರು ಪುಷ್ಪವತಿ. ಮೂಲತಃ ತುಮಕೂರು ಜಿಲ್ಲೆ ಉರುಡಿಗೆರೆ ಹೋಬಳಿಯ ಅನುಪನಹಳ್ಳಿ ಗ್ರಾಮದವಳು. ಇವರ ಪತಿಯ ಹೆಸರು ಬಾಬು ಪ್ರಸನ್ನ ಅಂತ. ಆಟೋ ಓಡಿಸಿ ಜೀವನ ನಡೆಸುತ್ತಿದ್ದ ಬಾಬು ಪ್ರಸನ್ನ ಪತ್ನಿಯ ಜೊತೆಗೆ ತುಮಕೂರು ನಗರದ ಶ್ರೀನಗರಕ್ಕೆ ಬಂದು ನೆಲೆಸಿದ್ರು. ಇವರಿಗೆ ಸುಚಿತ್ರಾ ಅನ್ನೋ ಮಗಳು ಕೂಡ ಇದ್ದಾಳೆ. ಆಟೋ ಓಡಿಸಿ ಜೀವನ ಕಟ್ಟಿಕೊಂಡಿದ್ದ ಬಾಬು ಪ್ರಸನ್ನ ತಾವು ಕೂಡಿಟ್ಟ ಹಣದಲ್ಲಿ ತುಮಕೂರಿನಲ್ಲಿ 2 ಸೈಟ್ ಕೊಂಡುಕೊಂಡಿದ್ರು. 2 ನಿವೇಶನಗಳ ಪೈಕಿ ಒಂದು ನಿವೇಶನದಲ್ಲಿ ಮನೆ ಕಟ್ಟಿಸಿದ್ರು, ಇನ್ನೊಂದನ್ನ ಮಾರಿದ್ರು. ಹೀಗೆ ಬಂದ ಹಣವನ್ನ ಹೆಂಡತಿಗೆ ಕೊಟ್ಟಿದ್ರು. ಇಷ್ಟೆಲ್ಲ ಆದ ಬಳಿಕ ಕಳೆದೊಂದು ವರ್ಷದ ಹಿಂದೆ ಬಾಬು ಪ್ರಸನ್ನ ಮೃತಪಟ್ಟಿದ್ರು. ಅಲ್ಲಿಂದ ಅವರ ಮಗಳು ತಾಯಿ ಬಳಿ ಇದ್ದ ಹಣ ಕೊಡುವಂತೆ ಪೀಡಿಸುತ್ತಿದ್ಲು. ತಂದೆ ಮೃತಪಟ್ಟ ಬಳಿಕ ಮಗಳಿಂದ ಹಣಕ್ಕೆ ಬೇಡಿಕೆ. ಪುಷ್ಪವತಿಗೆ ಅಳಿಯನು ಸದಾ ಕೊಡ್ತಿದ್ದಂತೆ ಕಾಟ. ಪುಷ್ಪವತಿ ಮತ್ತು ಬಾಬು ಪ್ರಸನ್ನ ದಂಪತಿಗೆ ಸುಚಿತ್ರಾ ಅನ್ನೋ ಮಗಳಿದ್ದಾಳೆ. ಆಕೆಗೆ ಅದ್ದೂರಿಯಾಗಿ ಮದುವೆ ಕೂಡ ಮಾಡಿದ್ರು. ಆಕೆಯ ಮದುವೆ ಸಮಯದಲ್ಲೇ ಬಾಬು ಪ್ರಸನ್ನ ಒಂದು ಸೈಟ್ ಮಾರಿದ್ರು. ಅದರಲ್ಲಿ ಮಗಳಿಗೆ ಮದುವೆ ಮಾಡಿ ಉಳಿದ ಹಣವನ್ನ ಪತ್ನಿಗೆ ಕೊಟ್ಟಿದ್ರು. ಇದು ಸುಚಿತ್ರಾಗೆ ಗೊತ್ತಿತ್ತು. ತಾಯಿ ಬಳಿ ಇರೋ ಹಣಕ್ಕಾಗಿ ಮಗಳು ಸುಚಿತ್ರಾ ಸದಾ ಪೀಡಿಸುತ್ತಿದ್ದಂತೆ. ಅಲ್ಲದೆ ಆಕೆಯ ಅಳಿಯನು ಕೂಡ ಪುಷ್ಪವತಿಗೆ ಹಣ ಕೊಡುವಂತೆ ಪೀಡಿಸುತ್ತಿದ್ದಂತೆ. ಮನೆ ಬರೆದು ಕೊಡುವಂತೆ ಕಾಟ ಕೊಡುತ್ತಿದ್ದಂತೆ. ಈ ಕುರಿತು ಪುಷ್ಪವತಿ ತನ್ನ ತಮ್ಮ ಅನಿಲ್ ಬಳಿ ಹೇಳಿಕೊಂಡಿದ್ರಂತೆ. ಹೇಗಾದ್ರೂ ಮಾಡಿ ಪುಷ್ಪವತಿ ಬಳಿ ಇರೋ ಹಣ ಪಡೆದುಕೊಳ್ಳಬೇಕು ಅಂತ ನಿರಂತರವಾಗಿ ಕಿರುಕುಳ ಕೊಡ್ತಿದ್ದಾರಂತೆ. ಆದ್ರೆ ಪುಷ್ಪವತಿ ಮಾತ್ರ ಹಣ ಕೊಡಲು ಸುತಾರಾಂ ಒಪ್ಪಿರಲಿಲ್ಲ. ಹಣ ಕೊಡದಿದ್ದಕ್ಕೆ ತಾಯಿ ಮೇಲೆ ಮಗಳಿಗೆ ಕೋಪ. ಉಸಿರುಗಟ್ಟಿಸಿ ಕೊಲೆ ಮಾಡಿ ಆಡಿದ್ದಳು ದೊಡ್ಡ ನಾಟಕ. ಸುಚಿತ್ರಾ ಮತ್ತು ಸುರೇಶ್ ದಂಪತಿ ಪುಷ್ಪವತಿ ಜೊತೆಗೆ ಅದೇ ಮನೆಯಲ್ಲೇ ಇದ್ದರು. ಪ್ರತಿನಿತ್ಯ ಹಣ ಮತ್ತು ಆಸ್ತಿಗಾಗಿ ಪುಷ್ಪವತಿಗೆ ಚಿತ್ರಹಿಂಸೆ ಕೊಡುತ್ತಿದ್ರು. ಆದರೆ ಪುಷ್ಪವತಿ ಮಾತ್ರ ಹಣ ಕೊಡಲು ಒಪ್ಪಿರಲಿಲ್ಲ. ಇದರಿಂದ ಕುಪಿತಳಾದ ಸುಚಿತ್ರಾ ಪತಿ ಸುರೇಶ್ ಜೊತೆಗೂಡಿ ತಾಯಿಯನ್ನೇ ಮುಗಿಸೋಕೆ ಪ್ಲಾನ್ ಮಾಡಿದ್ಲು. ಅದರಂತೆ ಬುಧವಾರ ರಾತ್ರಿ ತಾಯಿ ಮಲಗಿದ್ದಾಗ ಗಂಡನ ಜೊತೆ ಸೇರಿ ದಿಂಬಿನಿಂದ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದಾಳೆ. ತಾಯಿ ಸತ್ತ ಬಳಿಕ ಬುಧವಾರ ರಾತ್ರಿ ತನ್ನ ದೊಡ್ಡಪ್ಪನಿಗೆ ಕರೆ ಮಾಡಿ ತನ್ನ ತಾಯಿ ಎದೆ ನೋವು ಅಂತಿದ್ದಾಳೆ. ಏನು ಮಾಡುವುದು ಗೊತ್ತಾಗ್ತಿಲ್ಲ, ಆಸ್ಪತ್ರೆಗೆ ಕರೆದುಕೊಂಡು ಹೋಗ್ತಿದ್ದೇವೆ ಅಂತ ನಾಟಕ ಮಾಡಿದ್ಲು. ತರಾತುರಿಯಲ್ಲಿ ಶವ ಸಂಸ್ಕಾರಕ್ಕೆ ಮಗಳಿಂದ ಸಿದ್ಧತೆ. ಪುಷ್ಪವತಿ ಸಂಬಂಧಿಕರಿಗೆ ಶುರುವಾಗಿತ್ತು ಅನುಮಾನ. ಬುಧವಾರ ರಾತ್ರಿ ದೊಡ್ಡಪ್ಪನಿಗೆ ಕರೆ ಮಾಡಿದ್ದ ಸುಚಿತ್ರಾ
ತನ್ನ ತಾಯಿಗೆ ಹಾರ್ಟ್ ಅಟ್ಯಾಕ್ ಆಗಿತ್ತು, ಆಸ್ಪತ್ರೆಗೆ ಕರೆದೊಯ್ಯುವ ಮಾರ್ಗ ಮಧ್ಯದಲ್ಲಿಯೇ ಮೃತಪಟ್ಟಿದ್ದಾಳೆ ಅಂತ ಕತೆ ಕಟ್ಟಿದ್ಲು. ಅಲ್ಲದೆ ತರಾತುರಿಯಲ್ಲಿ ತಾಯಿಯ ಅಂತ್ಯ ಸಂಸ್ಕಾರ ಮಾಡೋಕೆ ಸಿದ್ಧತೆ ಮಾಡುವಂತೆ ಹೇಳಿದ್ಲು. ಆದ್ರೆ ಪುಷ್ಪವತಿ ಸಂಬಂಧಿಕರಿಗೆ ಅನುಮಾನ ಶುರುವಾಗಿತ್ತು. ಹಾರ್ಟ್ ಅಟ್ಯಾಕ್ ಆಗಿದ್ರೆ ಬಾಯಲ್ಲಿ ರಕ್ತ ಹೆಪ್ಪುಗಟ್ಟಿರುವುದ್ಯಾಕೆ ಅಂತ ಅವರ ದೊಡ್ಡಪ್ಪ ಪ್ರಶ್ನಿಸಿದ್ದಾರೆ. ಅಲ್ಲದೆ ಅವರಿಗೆ ಅನುಮಾನ ಶುರುವಾದ ಕಾರಣ ಪುಷ್ಪವತಿ ತಮ್ಮನಿಗೆ ಕರೆ ಮಾಡಿ ಕರೆಸಿಕೊಂಡಿದ್ದಾರೆ. ಅವರು ಬಂದಾಗ ಅಸಲಿಯತ್ತು ಬಯಲಾಗಿದೆ. ಕೊನೆಗೆ ಪೊಲೀಸರಿಗೆ ದೂರು ನೀಡಿದ ಮೇಲೆ ಸುಚಿತ್ರಾ ಮತ್ತು ಸುರೇಶ್ ತಾವೇ ಕೊಲೆ ಮಾಡಿರುವುದಾಗಿ ಪೊಲೀಸರ ಎದುರು ಒಪ್ಪಿಕೊಂಡಿದ್ದಾರೆ. ಹೇಳೋ ಹೊತ್ತಿಗೆ ಆಸ್ಪತ್ರೆಗೆ ತಗೊಂಡೋದ್ವಿ, ಹೋಗೋ ದಾರಿ ಒಳಗೆ ಹೊಟ್ಟೋಯ್ತು ಅಂತ. ನಿಮ್ಮ ಮಕ್ಕ ಮುಚ್ಚಿ ಎಲ್ಲ ಯಾಕೆ ರಸ್ತಾಗೈತೆ ಅನ್ನೋ ಹೊತ್ತಿಗೆ ಇದೇನೋ ಸೊಳ್ಳೆ ಬೆಟ್ಟು ಇಕ್ಕಿದ್ಕೆ ಅದ್ರ ಮ್ಯಾಕೆ ಮಕ್ಕಳೇ ಬಿದ್ದು ಹಂಗಾಗೈತೆ ಅಂದರು. ಆದರೂ ನಂಗೆ ಅನುಮಾನ ಆಯಿತು. ಅವ್ರ ತವ್ರ ಮನೆಗೆ ಫೋನ್ ಮಾಡಿ ಅವ್ರ ಸಂಬಂಧ ಕರ್ಸ್ಕೊಂಡೆ. ಆಮೇಲೆ ಬೆಳಗ್ಗೆ ಈ ಸರ್ಕಾರ ಸಂಘದವ್ರ ಪಂಗಡೆಲ್ಲ ಬಂದು ತಿನ್ಕೊಂಡೇನೆ ಮುಂಡೆ ಅಂತ ಅವ್ರ ಮಗಳನ್ನ ಬೈತಿದ್ರು. ಅವಾಗ ನಾನೇ ಮತ್ತೆ ಯಪ್ಪ ಹೋಗಲಿ ಮೊದಲು ಕಾನೂನಿಗೆ ಒಪ್ಸು ಅಂದೆ. ಹೋದಾಗ ಕಾನೂನಿಗೆ ಒಪ್ಸಿದ್ರು. ಕಾನೂನವ್ರು ಬಂದರು, SP DSP ಒಳಗಾಗಿ ಎಲ್ಲ ಬಂದು ನೋಡ್ಕೊಂಡು ಇದು ಮಾಡ್ಕೊಂಡು ಮಾಜೂರು ಮಾಡ್ಕೊಂಡು ಹೋದ್ರು. ತಿರ್ಗಾ ಎಡ ಎಲ್ಲಿ ಕಳಿಸ್ಬೇಕಪ್ಪ ಅಂದರು. ಸ್ವಾಮಿ ನನ್ನ ಕೈಲಾಗಲ್ಲ, ಒಂದು 8 ನಿಮಿಷ ಎಲ್ಲ ಬಂದು ಅಲ್ಲೇ ನೋಡ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಇಲ್ಲಿ ಒಂದು 10,000 ಕೇಳ್ತಾರೆ ಮುದ್ರೆ ತೋಟಕ್ಕೆ, ಸುತ್ತಾಕಿ ಪ್ರಯತ್ನ ಮಾಡಿದೆ. ಸರಿ ಇಲ್ಲ ಅಂತೇಳಿ ಅದು ಎತ್ತಾಗಿಲ್ಲ. ತಮ್ಮನೇನೆ ಅಮ್ಮ ಏನು ಬಿಡೋ ನಮ್ಮ ಊರಿಗೆ ತಗೊಂಡ್ಕೊಂತೀನಿ, ಬರೋಂಗಿದ್ರು ಬಾ ಅಂದಾರಪ್ಪ. ನನ್ನ ಕೈ ಬರೋಕ್ಕಾಗೋ. ನಿನ್ನೆ ನಮಗೆ ಕ್ಯಾತ್ಸಂದ್ರ ಪೊಲೀಸ್ ಸ್ಟೇಷನ್ ಲಿಮಿಟ್ಸಲ್ಲಿ ಅನೂಪ್ನಲ್ಲಿ ಅನ್ನೋಂಥ ಒಂದು ವಿಲೇಜಿಂದ ಒಂದು ಸಸ್ಪಿಷಿಯಸ್ ಡೆತ್ ಮಾಹಿತಿ ಬಂದಿತ್ತು. ಇಮಿಡಿಯೇಟಾಗಿ ಪೊಲೀಸರು ಸ್ಪಾಟ್ಗೆ ಹೋಗಿ ನೋಡಿರುವಾಗ ಕಂಡುಬಂದಿರೋದೇನೆಂದರೆ, ಒಂದು 55 ವರ್ಷ ಮಹಿಳಾ ಪುಷ್ಪ ಅನ್ನೋಂಥ ಹೆಸರಲ್ಲಿ ಅವರು ಮೃತಾವಸ್ಥೆಯಲ್ಲಿ ಮನೆಯಲ್ಲಿ ಮಲಗಿಸಿದ್ರು. ಮಾಹಿತಿ ತಿಳ್ಕೊಂಡಿರುವಾಗ ಗೊತ್ತು ಬಂದಿರೋದೇನೆಂದರೆ, ಅವರು ಮುಂದಿನ ದಿನ ಇದು ಡೆತ್ ಆಗಿದ್ದರು ಅಂತ ಹೇಳಿ ಅವ್ರ ಮಗಳು ಮತ್ತು ಅವ್ರ ಅಳಿಯ ಅವರನ್ನು ಅಲ್ಲಿರುವ ಅಕ್ಕಪಕ್ಕ ಮನೆಯವರಿಗೆ ಬಂದು ಅವರು ರಿಲೇಟಿವ್ಸ್ಗೆ ಹೇಳಿ ಹಾಸ್ಪಿಟ್ಲಿಗೆ ಕರ್ಕೊಂಡೋಗಿ ಹಾರ್ಟ್ ಅಟ್ಯಾಕಿಂದ ಡೆತ್ ಆಗಿದ್ದರು ಅಂತ ಬಿಂಬಿಸಿ ಅವ್ರನ್ನು ಮನೆಯಲ್ಲಿ ಮಣ್ಣು ಮಾಡೋಕ್ಕೆ ಪ್ರಯತ್ನ ಮಾಡಿದರು ಅಂತ ತಿಳಿದು ಬಂದಿತ್ತು. ಬಟ್ ಸ್ಪಾಟಲ್ಲಿ ನೋಡಿರೋರಿಗೆ ಅವರು ಮೂಗಿಂದ ಮತ್ತು ಬಾಯಿಯಿಂದ ಬ್ಲಡ್ ಬಂದಿರೋದು ನೋಡಿ ಅವರು ಇಮಿಡಿಯೇಟ್ ಪೊಲೀಸರಿಗೆ ಮಾಹಿತಿ ತಿಳಿಸಿದ್ರು. ಪೊಲೀಸರು ಬಂದ ಬಳಿಕ ಅಸಲಿಯತ್ತು ಬಯಲು. ಕಾಕಿಗೆ ತಗಲಾಕಿಕೊಂಡು ಬಾಯ್ ಬಿಟ್ಟಿದ್ಲು ಸತ್ಯ. ತಾಯಿ ಪುಷ್ಪವತಿಯನ್ನ ಗಂಡ ಸುರೇಶನ ಜೊತೆ ಸೇರಿಕೊಂಡು ಮುಗಿಸಿದ್ದ ಸುಚಿತ್ರಾ ಬಳಿಕ ಹಾರ್ಟ್ ಅಟ್ಯಾಕ್ ನಾಟಕ ಮಾಡಿದ್ಲು. ತರಾತುರಿಯಲ್ಲಿ ಅಂತ್ಯ ಸಂಸ್ಕಾರ ಮಾಡೋಕೆ ಮುಂದಾಗಿದ್ಲು. ಆದರೆ ಸಂಬಂಧಿಕರಿಗೆ ಅನುಮಾನ ಬಂದು ಪೊಲೀಸರಿಗೆ ವಿಚಾರ ಗೊತ್ತಾಗಿತ್ತು. ತಕ್ಷಣವೇ ಪೊಲೀಸರು ಸ್ಥಳಕ್ಕೆ ಬಂದಿದ್ರು. ಈ ವೇಳೆ ಸುಚಿತ್ರಾ ಅಸಲಿಯತ್ತು ಬಾಯ್ಬಿಟ್ಟಿದ್ದಳು. ಪತಿ ಸುರೇಶನ ಜೊತೆ ಸೇರಿ ತಾಯಿಯನ್ನ ಉಸಿರುಗಟ್ಟಿಸಿ ಕೊಲೆ ಮಾಡಿದ್ದೇನೆ ಅಂತ ಒಪ್ಪಿಕೊಂಡಿದ್ಲು. ತಕ್ಷಣವೇ ನಾವು ಸೀನ್ ಆಫ್ ಕ್ರೈಮ್ ಆಫೀಸರ್ಸ್ ಜೊತೆ ಸ್ಪಾಟ್ಗೆ ಹೋಗಿ ಚೆಕ್ ಮಾಡಿದಾಗ ಅದು ಸಸ್ಪಿಷಿಯಸ್ ಇತ್ತು. ಮತ್ತು ಬಾಯಲ್ಲಿ ಮತ್ತು ಕೆಲವು ಕಡೆ ಶರೀರ ಭಾಗದಲ್ಲಿ ಇಂಜುರೀಸ್ ಇತ್ತು. ಆ ಇನ್ಫಾರ್ಮೇಷನ್ ಮೇಲೆ ನಾವು ಅವ್ರ ಮಗಳನ್ನು ಮತ್ತು ಅಲಿಯನ್ನು ಸೆಕ್ಯೂರ್ ಮಾಡಿ ಪ್ರಶ್ನೆ ಮಾಡಿದಾಗ ಅವರು ದಿಂಬು ಯೂಸ್ ಮಾಡಿ ಅವ್ರನ್ನ ಸ್ಮಾದರಿಂಗ್ ಮಾಡಿ ಸಾಯಿಸಿದರು ಅನ್ನೋದು ಕಂಡುಬಂದಿದೆ. ಸೊ ಇಮಿಡಿಯೇಟಾಗಿ ನಾವು ಒಂದು FIR ತೊಗೊಂಡು ಮರ್ಡರ್ ಸೆಕ್ಷನ್ಸ್ ಅಳವಡಿಸಿ ಇಬ್ಬರನ್ನೂ ಅರೆಸ್ಟ್ ಮಾಡಲಾಗಿದೆ. ಸೊ ಮುಂದಿನ ದಿನಗಳಲ್ಲಿ ಇನ್ವೆಸ್ಟಿಗೇಷನಲ್ಲಿ ಎಕ್ಸಾಕ್ಟ್ ಕಾರಣ ಏನು ಇದು ಮರ್ಡರ್ ಮಾಡೋಕ್ಕೆ ಅನ್ನೋದು ನಾವು ಇನ್ವೆಸ್ಟಿಗೇಷನ್ ಮಾಡಿ ಪತ್ತೆ ಮಾಡಿ ಚಾರ್ಜ್ ಶೀಟ್ ಮಾಡಲಾಗುತ್ತೆ. ಅಪ್ಪನ ಸಾವಿಗೆ ತಾಯಿ ಕಾರಣ ಎಂದು ಅನುಮಾನ. ಜ್ಯೋತಿಷಿಯ ಮಾತು ಕೇಳಿ ಅಮ್ಮನಿಗೆ ಕಟ್ಟಿದ್ಲು ಚೆಟ್ಟ. ಪುಷ್ಪವತಿಯ ಗಂಡ ಅಂದ್ರೆ ಸುಚಿತ್ರಾಳ ಅಪ್ಪ ಬಾಬು ಪ್ರಸನ್ನ 1 ವರ್ಷದ ಹಿಂದೆ ಮೃತಪಟ್ಟಿದ್ರು. ತಂದೆ ಸತ್ತ ದಿನದಿಂದಲೂ ಸುಚಿತ್ರಾಗೆ ತಾಯಿ ಮೇಲೆ ಅನುಮಾನ ಶುರುವಾಗಿತ್ತು. ತನ್ನ ತಾಯಿಯೇ ಮಾಟ ಮಂತ್ರ ಮಾಡಿಸಿ ತಂದೆಯನ್ನ ಕೊಲ್ಲಿಸಿದ್ದಾಳೆ ಅಂತ ಭಾವಿಸಿದ್ಲಂತೆ. ಇದೇ ಕಾರಣಕ್ಕೆ ಜ್ಯೋತಿಷಿಯೊಬ್ಬರ ಬಳಿ ಹೋಗಿ ಶಾಸ್ತ್ರ ಕೇಳಿದ್ಲಂತೆ. ಆತ ನಿನ್ನ ತಾಯಿಯೇ ತಂದೆ ಸಾವಿಗೆ ಕಾರಣ ಅಂತ ಹೇಳಿದ್ನಂತೆ. ಆತನ ಮಾತು ನಂಬಿದ ಸುಚಿತ್ರಾ ತಾಯಿ ಪ್ರಾಣ ತೆಗೆದಿದ್ದಾಳೆ. ಈ ಕುರಿತು ಪೊಲೀಸರು ತನಿಖೆ ನಡೆಸುತ್ತಿದ್ದು
ವಿಚಾರಣೆ ಪೂರ್ಣವಾದ ಬಳಿಕ ಅಸಲಿಯತ್ತು ಹೊರಬರಲಿದೆ. ಹೇಳ್ತಾ ಇದ್ದಾರೆ ದಟ್ ಯಾರೋ ಜ್ಯೋತಿಷ್ಯರ ಮಾತು ಕೇಳಿಕೊಂಡು ಅವರು ಅಪ್ಪ ಒಂದು ವರ್ಷ ಇವರು ಡಿಸೀಸ್ಡ್ ಹಸ್ಬೆಂಡ್ ಒಂದು ವರ್ಷ ಹಿಂದೆ ಡೆತ್ ಆಗಿದ್ದರು. ಅವರು ಅವ್ರ ಡೆತ್ಗೆ ಕಾರಣ ಇವರು ಏನೋ ಮಾಟ ಮಂತ್ರ ಮಾಡಿದರು ಅನ್ನೋದು, ಪುಷ್ಪ ಅವರು ಮಾಟ ಮಂತ್ರ ಮಾಡಿದರು ಅನ್ನೋಕ್ಕೆ ಅಲಿಗೇಷನಲ್ಲಿ ನಾನು ಮಾಡಿದ್ದೀನಿ ಅಂತ ಮಗಳು ಹೇಳ್ತಾ ಇದ್ರು ಅಂತ ಹೇಳ್ತಿದ್ರು. ಬಟ್ ನಾವು ಇನ್ವೆಸ್ಟಿಗೇಷನ್ ಮಾಡ್ತೀವಿ, ಅದೇನೋ ಕಾರಣ, ಬೇರೆ ಇನ್ನೇನಾದರೂ ಕಾರಣ ಅನ್ನೋದು ಪತ್ತೆ ಮಾಡಿ ನಾವು ಚಾರ್ಜ್ ಶೀಟ್ ಮಾಡಲ್ಲ. ಒಟ್ಟಾರೆ ಹಣ ಮತ್ತು ಆಸ್ತಿಗಾಗಿ ಹೆತ್ತ ಮಗಳೇ ತಾಯಿ ಜೀವಕ್ಕೆ ಎರವಾಗಿ ಪರಿಣಮಿಸಿದ್ದಾಳೆ. ಒಬ್ಬಳೆ ಮಗಳು ಅಂತ ಮುದ್ದು ಮುದ್ದಾಗಿ ಸಾಕಿ ಬೆಳೆಸಿದ ತಪ್ಪಿಗೆ ತಾಯಿ ಜೀವ ಬಿಟ್ಟಿದ್ದಾಳೆ. ತಾಯಿ ತೀರಿಕೊಂಡ ಬಳಿಕ ಆಕೆಯ ಆಸ್ತಿ ಮತ್ತು ಹಣ ತನಗೆ ಬರುತ್ತೆ ಅನ್ನೋ ಕನಿಷ್ಠ ಜ್ಞಾನವೂ ಇಲ್ಲದಂತೆ ಸುಚಿತ್ರ ವರ್ತಿಸಿದ್ದಾಳೆ. ತಾಯಿಯನ್ನ ಕೊಂದ ಬಳಿಕ ಹಾರ್ಟ್ ಅಟ್ಯಾಕ್ ನಾಟಕ ಮಾಡಿದ್ಲು. ಆದರೆ ಸಂಬಂಧಿಕರಿಗೆ ಅನುಮಾನ ಬಂದ ಕಾರಣ ಈಗ ಜೈಲಿನ ಸರಳುಗಳ ಹಿಂದೆ ಮುದ್ದೆ ಮುರಿಯುತ್ತಿದ್ದಾಳೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.